ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಇವತ್ತು ನಮ್ಮ ಟ್ರೈಬಲ್ ಚೀಫ್, ನಮ್ಮ ಹೆಡ್ ಆಫ್ ದ ಟೇಬಲ್ ರೋಮನ್ ರೈನ್ಸ್ ಅವರ ಬರ್ತ್ಡೇ. ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹ್ಯಾಪಿ ಬರ್ತ್ಡೇ ಮೈ ಟ್ರೈಬಲ್ ಚೀಫ್ ಅಂತ ಕಮೆಂಟ್ ನ ಹಾಕಿ ಸ್ಪ್ಯಾಮ್ ಮಾಡ್ಬಿಡಿ. ನೋಡೋಣ ಇವತ್ತು ಈ ಒಂದು ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಗಳು ಬರುತ್ತೆ ಅಂತ. ಇವತ್ತು ರೋಮನ್ ರೈನ್ಸ್ ಅವರು 40 ವರ್ಷದವರು ಆಗಿದ್ದಾರೆ. ಸೊ ಅವರ ರೆಕಾರ್ಡ್ ಗಳನ್ನ ನಾವು ಸ್ವಲ್ಪ ನೋಡೋದಾದ್ರೆ, ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ ಡಬ್ಲ್ಯೂ ಕಂಪನಿಯಲ್ಲಿ 6 ಬಾರಿ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. 1 ಬಾರಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, 1 ಬಾರಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, 1 ಬಾರಿ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ, 1 ಬಾರಿ ರಾಯಲ್ ರಂಬಲ್ ನ ವಿನ್ ಆಗಿದ್ದಾರೆ, 10 ರಸಲ್ ಮೇನಿಯಾಗಳನ್ನ ಮೈನ್ ಇವೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, 1316 ದಿನ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಕಂಪನಿಯಲ್ಲಿ ಹೋಲ್ಡ್ ಮಾಡಿದ್ರು. ನಿಜವಾಗ್ಲೂ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ನಮ್ಮ ಹೆಡ್ ಆಫ್ ದ ಟೇಬಲ್, ದ ಗ್ರೇಟ್ನೆಸ್ ಆನ್ ಡಿಫರೆಂಟ್ ಲೆವೆಲ್, ರೋಮನ್ ರೈನ್ಸ್ ಅವರಿಗೆ ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡಿ. ಈಗ ನಾವು ಆಟ್ರುತ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಆಟ್ರುತ್ ಅವರು, ನಾನು ಒರಿಜಿನಲ್ ಜಾನ್ ಸಿನಾನ ತಗೊಂಡು ಬರ್ತೀನಿ, ಅವ್ರನ್ನ ಕರ್ಕೊಂಡು ಬರ್ತೀನಿ. ಈಗ ಜಾನ್ ಸಿನಾ ಅವರು ಮಾಸ್ಕ್ ಹಾಕೊಂಡಿದ್ದಾರೆ, ಬಟ್ ನಾನು ಅವನಲ್ಲಿರ್ತಕ್ಕಂತಹ ನನ್ನ ಚೈಲ್ಡ್ಹುಡ್ ಹೀರೋನ ವಾಪಸ್ ತಗೊಂಡು ಬರ್ತೀನಿ ಅಂತ ಬಂದಿದ್ರು. ಒಂದು ಸ್ವಲ್ಪ ಅವರು ತನ್ನ ಕೆಲಸನೂ ಕೂಡ ಮಾಡಿದ್ರು, ಯಾಕಂದ್ರೆ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಮೊದಲು ಆಟ್ರುತ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆಗ ಎಲ್ಲರೂ ಕೂಡ ಖುಷಿ ಕೂಡ ಆದ್ರು, ಓಕೆ ಒರಿಜಿನಲ್ ಜಾನ್ ಸಿನಾ ಮತ್ತೊಮ್ಮೆ ವಾಪಸ್ ಬರ್ತಾ ಇದ್ದಾರೆ ಅಂತ. ಬಟ್ ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಆಟ್ರುತ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ಆಟ್ರುತ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವ್ರು ಹೇಳ್ತಾರೆ, ಜಾನ್ ಸಿನಾ ಅವರು ರೆಸ್ಲಿಂಗ್ ನ ರಿಯೂಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ಅದು ಆ ರೀತಿ ಆಗೋದಿಲ್ಲ, ಅವನು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಇಷ್ಟು ಕ್ಲೋಸ್ ಬಂದಿದ್ದೆ, ರಿಯಲ್ ಜಾನ್ ಸಿನಾ ಅವ್ರನ್ನ ಹೊರಗಡೆ ತರೋದಕ್ಕೆ ನಾನು ಇಷ್ಟು ಹತ್ರದಲ್ಲಿದ್ದೆ, ಬಟ್ ಫೈನಲಿ ಆಗ್ಲಿಲ್ಲ. ಬಟ್ ಮುಂದೊಂದು ದಿನ ಆದಷ್ಟು ಬೇಗ ರಿಯಲ್ ಜಾನ್ ಸಿನಾ ನಮ್ಮೆಲ್ಲರ ಮುಂದೆ ಇರ್ತಾರೆ ಅಂತ ಆಟ್ರುತ್ ಅವರು ತನ್ನ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ವರ್ಲ್ಡ್ಸ್ ಕೊಲೈಡ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, AAA ಪ್ರಮೋಷನ್ ನ ಡಬ್ಲ್ಯೂ ಅವರು ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಈಗ ಅದರ ವರ್ಲ್ಡ್ ಕೊಲೈಡ್ ಅಲ್ಲಿ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕೂಡ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಚಾರ್ಟ್ ಗೇಬಲ್ ಹಾಗೆ ವಿಕಿಂಗೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ಬುಕ್ ಮಾಡಿದ್ದಾರೆ. ಈ ಒಂದು ಶೋ ನಮಗೆ ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಜೂನ್ 7ನೇ ತಾರೀಕು ಡಬ್ಲ್ಯೂ ವರ್ಲ್ಡ್ಸ್ ಕೊಲೈಡ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಜೂನ್ 7ನೇ ತಾರೀಕು ಮನಿ ಇನ್ ದ ಬ್ಯಾಂಕ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ, ಈ ಒಂದು ವರ್ಲ್ಡ್ಸ್ ಕೊಲೈಡ್ ನಮಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಾರ್ಟ್ ಗೇಬಲ್ ಅವರು ಇರೋದ್ರಿಂದ ಈ ಒಂದು ಮ್ಯಾಚ್ ನ ನಾನು ನೋಡ್ತೀನಿ, ನೋಡೋಣ ಪರ್ಫಾರ್ಮೆನ್ಸ್ ಗಳು ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜುಲೈ 13ನೇ ತಾರೀಕು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಹಿಂದಿನ ದಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜುಲೈ 12ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಕ್ಕರೆ, ಜುಲೈ 13ನೇ ತಾರೀಕು ನಮಗೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರೂಮರ್ಸ್ ಗಳು ಬರ್ತಾ ಇತ್ತು, ಬಟ್ ಈಗ ಆ ಒಂದು ರೂಮರ್ ನಿಜ ಆಗಿದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಅಗತ್ಯಕತೆ ಕಂಪನಿಗೆ ಇತ್ತು. ಅಂಡ್ ಅದೇ ರೀತಿ ಸರಿಯಾದ ಟೈಮಿಗೆ ನಮ್ಮ ಕೋಡಿ ರೋಡ್ಸ್ ಅವರು ರಿಟರ್ನ್ ಆಗಿದ್ದಾರೆ. ಇವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಇಡೀ ರೆಸ್ಲಿಂಗ್ ನ ರಿಯೂಂಡ್ ಮಾಡಬೇಕು ಅಂತ ಜೇ ಉಸೋ ಅವ್ರನ್ನು ಕೂಡ ತನ್ನ ಚಾಂಪಿಯನ್ಶಿಪ್ ನ ಸೋಲೋ ರೀತಿ ಮಾಡೋದಕ್ಕೆ ಬಂದಿದ್ರು. ಯಾಕಂದ್ರೆ ಜಾನ್ ಸಿನಾ ಅವರ ಪ್ರಕಾರ ಜೇ ಉಸೋ ಅವರೇನಾದ್ರೂ ಲೋಗನ್ ಪಾಲ್ ಅವರ ವಿರುದ್ಧ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತ್ರೆ, ಅವರ ಫ್ಯಾಮಿಲಿ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಅದು ಕೂಡ ರೆಸ್ಲಿಂಗ್ ನ ರಿಯೂಂಡ್ ಮಾಡ್ದಂಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಜೇ ಉಸೋ ಅವ್ರನ್ನ ಸೋಲಿಸೋದಕ್ಕೆ ಇವತ್ತು ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ಜೇ ಉಸೋ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನನ್ನ ಜೊತೆ ಜೇ ಉಸೋ ಅವರನ್ನ ನಾನು ಕರ್ಕೋತೀನಿ, ಹಾಗೆ ನಿನ್ ಜೊತೆ ಲೋಗನ್ ಪಾಲ್ ಅವ್ರನ್ನು ಕೂಡ ಕರ್ಕೋ, ನಾವಿಬ್ರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋಣ ಅಂತ. ಅಂಡ್ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕಿಗೆ ಈ ಒಂದು ಮ್ಯಾಚ್ ನ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ, ಬಟ್ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತಾರೆ. ಈ ಒಂದು ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಟ್ವೀಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಯು ಹ್ಯಾವ್ ರಿಯೂಂಡ್ ಎನಫ್, ಸಿ ಯು ಬೋತ್ ಅಟ್ ಮನಿ ಇನ್ ದ ಬ್ಯಾಂಕ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಿನಗಾಗ್ಲೇ ಹಾಳು ಮಾಡಿರೋದು ಸಾಕು, ನಿನ್ನನ್ನ ನಾನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡ್ಕೋತೀನಿ ಅಂತ ಕೋಡಿ ರೋಡ್ಸ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಉಸೋ ಅವರ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವರು ಕೋಡಿ ರೋಡ್ಸ್ ಅವರ ಜಾಕೆಟ್ ನ ಹಾಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅಂತ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಪ್ರೋಮೋನ ಕಟ್ ಮಾಡ್ತಾರೆ. ನಾನು ಈ ಒಂದು ಟೈಮ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ.
ಬಟ್ ಫೈನಲಿ ನಾನು ಮತ್ತೊಮ್ಮೆ ಬಂದಿದ್ದೀನಿ ಅಂತ ಹೇಳಿ ಜೇವೂಸ್ ಅವರಿಗೆ ಮೈಕ್ ನ ಕೊಟ್ಟು ಹೋಗ್ತಾರೆ. ನಮ್ಮ ಜೇವೂಸ್ ಅವರು ಕ್ರೌಡ್ ಬಳಿ ಈಟ್ 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 ಅಂತ ಮಾಡಿಸ್ತಾ ಇರ್ತಾರೆ. ಸೊ ಇಷ್ಟು ಸಾಟರ್ಡೆ ನೈಟ್ ಮುಗಿದ ಮೇಲೆ ಆಗಿದೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಕೋಡಿ ರೋಡ್ಸ್ ಅವರು ಬಂದಿರೋದ್ರಿಂದ ಈಗ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನೋಡೋಣ ಈಗ ರೋಮನ್ ರೈನ್ಸ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ಒನ್ಸ್ ಅಗೇನ್ ರೋಮನ್ ರೈನ್ಸ್ ಅವರಿಗೆ ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.